ಎಲ್ಲರೂ ಮೇಲಿದ್ದಾರೆ. ನಿಮ್ಮ ಬಲಗೈಯನ್ನು ಮುಂದೆ ಚಾಚಿ ನಾನು ಹೇಗೆ ಹೇಳ್ಕೊಡ್ತೀನಿ ಆ ರೀತಿ ಹೇಳ್ತಾ ಹೋಗಿ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್ ಭಾರತ ಮಾತೆ. ಜೈ ಹಿಂದ್ ಭಾರತ ಮಾತೆ. ಪ್ರತಿಜ್ಞೆ ಮಾಡಿದ್ರಿ ಗೊತ್ತಲ್ವಾ? ಯಾವುದದು ಪ್ರತಿಜ್ಞೆ? ಸಂವಿಧಾನ ಪೀಠಿಕೆ. ಸಂವಿಧಾನಕ್ಕೆ ಸಂಬಂಧಿಸಿರುವ ಹಾಗೆ ನೀವೆಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಿದ್ರು. ಈ ಸಂವಿಧಾನ ಏನು ಮತ್ತೆ? ಹೇಳಿ. ಸಂವಿಧಾನ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ? ನೀವೀಗಾಗಲೇ ಕಲ್ತಿದ್ದೀವಿ ಇದನ್ನ, ಸಂವಿಧಾನ ಅನ್ನೋದನ್ನ. ಇದರಲ್ಲಿ 2 ಶಬ್ದಗಳಿದೆ. ಇನ್ನೊಂದು ಮತ್ತೊಂದೇನು? ವಿಧಾನ. ಅಂದ್ರೆ ಹಲವು ಪ್ಲಸ್ ವಿಧಾನ ಅಂದ್ರೆ ನಿಯಮಗಳು. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ, ಮರಿಬೇಡ್ದು. ಸಂವಿಧಾನ ಅಂದ್ರೆ ಒಂದೇ ಶಬ್ದ, ಅದು 2 ಅರ್ಥವನ್ನ ಕಲಿಸುತ್ತೆ, 2 ಶಬ್ದಗಳಾಗುತ್ತೆ. ಒಂದು ಆಗುತ್ತೆ, ಹಲವು ಅನ್ನೋದನ್ನ ಸೂಚಿಸುತ್ತೆ. ವಿಧಾನ ಅಂದ್ರೆ ನಿಯಮಗಳು ಅಂತ ಸೂಚಿಸುತ್ತೆ. ಈಗ ಹೇಳ್ರಿ, ಇವೆರಡನ್ನ ಸೇರಿಸ್ಕೊಂಡು ಹೇಳ್ರಿ, ಸಂವಿಧಾನದ ಅರ್ಥ ಸಿಕ್ಕೋಗುತ್ತೆ. ಏನು ಅಂತ ಅರ್ಥ? ಹಲವು ನಿಯಮಗಳು. ಹಲವು ನಿಯಮಗಳನ್ನ ಹೊಂದಿರೋದಕ್ಕೆ ಏನಂತ ಅದನ್ನ ಸಂವಿಧಾನ. ಅರ್ಥ ಆಯ್ತಾ? ಸಂವಿಧಾನದ ಪುಸ್ತಕದಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಮ್ಮ. ಹಲವು ನಿಯಮಗಳನ್ನ ಒಳಗೊಂಡಿರುವಂಥದ್ದು ಅಂತ. ಈ ಹಲವು ನಿಯಮಗಳನ್ನ ಯಾರು ರಚಿಸಿದ್ದಾರೆ? ಈ ಸಂವಿಧಾನದ ಪೀಠಿಕೆಯಲ್ಲೇ ನೋಡ್ತೇವೆ. ಹಲವು ವಿಧಗಳನ್ನ ಅಥವಾ ನಿಯಮಗಳನ್ನ ಯಾರು ರಚಿಸಿದ್ದಾರೆ? ಹಲವು ನಿಯಮಗಳನ್ನ ಯಾರು ರಚಿಸಿದ್ದಾರೆ? ಅವರೆಲ್ಲ ಸಂವಿಧಾನ ರಚನಾ ಸಭೆಯಲ್ಲಿರೋರು, ಅಂಬೇಡ್ಕರ್ ಅಲ್ವಾ? ಅವರನ್ನ ಜೊತೆಗೆ ಇನ್ನೂ ಹಲವಾರು ಜನ ಸಂವಿಧಾನದ ರಚನೆಯಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲೇನಪ್ಪ? ನಾನು ನಿಮಗೆ ಏನ್ ಕೇಳ್ತಿದ್ದೀನಿ ಅಂದ್ರೆ, ಹಲವು ನಿಯಮಗಳನ್ನ
ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ಯಾರು ರಚಿಸ್ತಾರೆ? ಪ್ರಜಾಪ್ರಭುತ್ವ. ಹಾ ಕರೆಕ್ಟ್. ಯಾರು? ಪ್ರಜೆಗಳ ಕಣಪ್ಪ. ಪ್ರಜೆಗಳು ನಿಯಮಗಳನ್ನ ಏನ್ ಮಾಡ್ತಾರೆ? ರಚಿಸ್ಕೊಳ್ತಾರೆ. ಅವರು ರಚಿಸ್ಕೊಂಡಿರುವಂತಹ ನಿಯಮಗಳನ್ನ ಪಾಲಿಸೋರು ಯಾರಲ್ಲಿ? ಅವರೇ. ಅರ್ಥ ಆಗ್ತಿದ್ಯಾ? ನಿಯಮಗಳನ್ನ ರಚಿಸಿಕೊಳ್ಳುವವರು ನಾವೇ, ಅವುಗಳನ್ನ ಅನುಸರಿಸುವವರು ನಾವೇ. ಇದೇ ಸಂವಿಧಾನ. ಅರ್ಥ ಆಗ್ತಿದ್ಯಾ? ಸಂವಿಧಾನವನ್ನ ರಚನೆ ಮಾಡಿದವರು ನಾವೇ, ಅದರ ಪಾಲನೆ ಅಥವಾ ಅನುಸರಣೆ ಮಾಡಬೇಕಾಗಿರೋರು ಯಾರು? ನಾವೇ. ಅರ್ಥ ಆಯ್ತಾ ಇದು? ಈ ಸಂವಿಧಾನವನ್ನ ನಿಮಗೆ ಸಮಾಜ ವಿಜ್ಞಾನದಲ್ಲಿ ಭಾರತದ ಸಂವಿಧಾನ ಅಂತ ಎಷ್ಟನೇ ಚಾಪ್ಟರ್ ಅದು? ಎಷ್ಟನೇ ಚಾಪ್ಟರ್ ಅದು? ಅಧ್ಯಾಯ 5. ಯಾವ ವಿಭಾಗದಲ್ಲಿ ಬರುತ್ತೆ? ರಾಜ್ಯಶಾಸ್ತ್ರದ ಅಧ್ಯಾಯ ಎಷ್ಟಪ್ಪ ಅದು? 5ರಲ್ಲಿ ಯಾವ ಪಾಠ ಇದೆ ನಿಮಗೆ? ಭಾರತದ ಸಂವಿಧಾನ. ಬಹಳಷ್ಟು ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಭಾರತದಲ್ಲಿ ಹೇಗಿದ್ದೇವೆ, ಏನೇನನ್ನು ಪಡ್ಕೊಳ್ತಾ ಇದ್ದೀವಿ, ಏನೇನನ್ನ ನಾವು ಅನುಸರಿಸ್ಬೇಕು, ಯಾವ ನಿಯಮಗಳಿದ್ದಾವೆ, ಹೇಗೆ ಬದ್ಧತೆಯಿಂದ ಜೀವನ ಮಾಡಬೇಕು, ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಮಗೆ ಈ ಸಂವಿಧಾನದ ಅಡಿಯಲ್ಲಿ. ಹಾಗಾಗಿ ಈ ಸಂವಿಧಾನ ಹೇಗೆ ರಚನೆಯನ್ನ ಹೊಂದಿತು ಅನ್ನೋದು ನೋಡ್ತಾ ಹೋಗಿ. ಸಂವಿಧಾನ ಹೆಂಗೆ ರಚನೆ ಆಯ್ತು? ರಚನಾ ಸಭೆ ಅಂತ ಬರ್ತದೆ. ಸಂವಿಧಾನದ ರಚನಾ ಸಭೆ. ಇಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ನಾವು ಯಾಕೆ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ವಿ ಅನ್ನೋದು ಬೇಕಮ್ಮ. ನಾವ್ ಯಾಕೆ ಸಂವಿಧಾನ ರಚನೆ ಮಾಡ್ಕೊಳ್ಳೋದಕ್ಕೆ ಮುಂದಾದ್ವಿ ಅಂದ್ರೆ, ಸ್ವತಂತ್ರ ಎಷ್ಟರಲ್ಲಿ ಪಡ್ಕೊಂಡ್ವಿ? 1947ರಲ್ಲಿ. ಅದು ಪಡ್ಕೊಂಡ್ಮೇಲೆ ಭಾರತ ಹಲವಾರು ಸಮಸ್ಯೆಗಳಿಗೆ ಈಡಾಗತ್ತೆ. ಯಾವ್ಯಾವ ಸಮಸ್ಯೆ ಇರ್ಬೋದು? ಒಂದೇದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಇನ್ನೊಂದು ನಿರಾಶ್ರಿತರ ಸಮಸ್ಯೆ. ಇನ್ನೊಂದೇನು? ನಿರಾಶ್ರಿತರ ಸಮಸ್ಯೆಯನ್ನ ಅದು ಎದುರಿಸಬೇಕಾಗಿತ್ತು. ಹೀಗೆ ಭಾರತದಲ್ಲಿ ಇವುಗಳ ಜೊತೆಗೆ ಆಹಾರದ ಸಮಸ್ಯೆ ಇತ್ತು, ಆರ್ಥಿಕ ಸಮಸ್ಯೆ ಇತ್ತು. ಸ್ವತಂತ್ರ ಬಂದ ತಕ್ಷಣನೇ ಭಾರತ ಈ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು ಅಂತ ಹೇಳ್ತಾನೆ ನಾವು. ಹಾಗಾಗಿ ನಾವಿಲ್ಲಿ ಮೊದಲಿಗೆ ಗಮನಿಸಿ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಇಲ್ಲಿ ಭಾರತ ಸ್ವತಂತ್ರವನ್ನ ಪಡೆದುಕೊಂಡ ನಂತರ ಇಡೀ ಭಾರತ
ತನ್ನ ಅಖಂಡತೆಯನ್ನ ಕಳ್ಕೊಳ್ಳುತ್ತೆ ಅವ. ಭಾರತ 2 ರಾಷ್ಟ್ರ ಆಗತ್ತೆ. ಯಾವಾಗ? 1947 ಸ್ವತಂತ್ರ ಪಡೆದುಕೊಂಡ ನಂತರ ಭಾರತ ತನ್ನ ಅಖಂಡತೆಯನ್ನ ಕಳ್ಕೊಂಡು ಎಷ್ಟು ರಾಷ್ಟ್ರ ಆಗಿದೆ? 2 ರಾಷ್ಟ್ರ ಆಗಿದೆ ಅಲ್ಲೇನಪ್ಪ. ಅವಾಗ ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳು ಕರೆ ಕೊಡ್ತಾರೆ, ಇಲ್ಲ ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳಿ, ಇಲ್ಲ ಪಾಕಿಸ್ತಾನದ ಒಕ್ಕೂಟಕ್ಕಾದ್ರೂ ಸೇರ್ಕೊಳ್ಳಿ ಅಂತ 2 ರಾಷ್ಟ್ರ ಆಗ್ಬಿಡ್ತಾರೆ. ಅವಾಗ ಇರುವ ಜನರ ಸಂಖ್ಯೆಯಲ್ಲಿ ನೀವು ಪಾಕಿಸ್ತಾನಕ್ಕಾದ್ರೂ ಸೇರ್ಕೊಳ್ಳಿ, ಇಲ್ಲ ಭಾರತಕ್ಕಾದ್ರೂ ಸೇರ್ಕೊಳ್ಳಿ ಅಂತ ಹೇಳಿದರು. ಆಗ ಇವ್ರನ್ನ ಹೆಚ್ಚು ಜನರನ್ನ, ಹೆಚ್ಚು ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸೋದಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ಕಷ್ಟಪಡ್ತಾನೆ. ಯಾರವನು? ಅಲ್ಲ, ಗಾಂಧಿ ಅಲ್ಲ. ಯಾರವನು ಗೊತ್ತಿದೆ ನಿಮ್ಗಮ್ಮ? ಹೆಸರು ನೆನ್ಪಿಟ್ಟೆ. ಫಸ್ಟ್ಗೆ ಸಾ ಅಂತ ಬರುತ್ತೆ. ಸುಭಾಷ್ ಚಂದ್ರ ಬೋಸ್. ಸಾ ಸು ಅವನು ಸಾ. ನೀವು ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಬೇಕು ಫಸ್ಟ್. ಅರೆ ಇನ್ನೊಂದ್ಸರಿ ಹೇಳು. ವಲ್ಲಭಭಾಯ್ ಪಟೇಲ್. ಬರ್ಕೊಡಿ ಅವನನ್ನ. ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಅವನನ್ನ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಯಾಕೆ ಅಂದ್ರೆ ಸ್ವತಂತ್ರಗೊಂಡಾಗ ಹಲವಾರು ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಿಸೋದಕ್ಕೆ ಇವರು ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ. ಹಾಗಾಗಿ ಅವರನ್ನು ನಾವು ಮರೆಯೋ ಹಾಗಿಲ್ಲ. ಇನ್ನು ನಿರಾಶ್ರಿತರ ಸಮಸ್ಯೆ ಅಂದ್ರೆ ಏನ್ ಗೊತ್ತೇನ್ರ? ಇಲ್ಲಿ ಹಿಂದೂಗಳಿದ್ದಾರೆ, ಇಲ್ಲಿ ಮುಸ್ಲಿಂ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಸ್ವತಂತ್ರ ಆಗೋದಕ್ಕಿಂತ ಪೂರ್ವದಲ್ಲಿ ಇಬ್ರು ಭಾರತದಲ್ಲಿ ಇದ್ರು ಅಲ್ಲೇನಪ್ಪ, ಭಾರತದ ಒಳಗೆ ಇದ್ರು. ಈಗ ರಾಷ್ಟ್ರ ಏನಾಗಿದೆ? ವಿಭಾಗ ಆಗಿದೆ. ಮುಸ್ಲಿಮರಿಗಂತಾನೆ ಒಂದು ರಾಷ್ಟ್ರ ಇದೆ, ಯಾವುದು? ಈಗ ಅದರಲ್ಲಿ ಕೆಲವು ಜನ ಪಾಕಿಸ್ತಾನದಲ್ಲೇ ಹಿಂದೂ ಮುಸ್ಲಿಮ್ಸ್ ಇದ್ರು, ಭಾರತದಲ್ಲೂ ಏನಾಗಿದ್ರು? ಹಿಂದೂ ಮುಸ್ಲಿಮ್ಸ್ ಇದ್ರು. ಕೆಲವರು ಮುಸ್ಲಿಮ್ಸ್ ಪಾಕಿಸ್ತಾನದ ಒಕ್ಕೂಟಕ್ಕೆ ಹೋಗ್ಬಿಟ್ರು, ಸೇರ್ಕೊಂಡ್ಬಿಟ್ರು. ಅರ್ಥ ಆಗ್ತಿದ್ಯಾ? ಆದ್ರೆ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ಏನಾಗ್ಬಿಡ್ತಾರ ಅವಾಗ? ಅರ್ಥ ಆಗ್ತಿದ್ಯಾ? ಆಶ್ರಯ ಇಲ್ಲದವರಾಗ್ಬಿಡ್ತಾರಮ್ಮ. ಇಲ್ಲಿಗೆ ಬರ್ಲಿ, ಇಲ್ಲೂ ಅಷ್ಟೇನೆ ಹಿಂದೂಗಳಿದ್ದಾರೆ, ಇಲ್ಲಿ ಮುಸ್ಲಿಮ್ಸ್ ಜೊತೆಗೆ ಇದ್ದಾರೆ. ಹಾಗಾಗಿ ಇವರಿಬ್ಬರು ಜೊತೆಗೆ ಇದ್ರು ಕೂಡ ಮುಸ್ಲಿಮ್ಸ್ ಭಾರತಕ್ಕೆ ಏನಾಗ್ತಾರೆ? ಹೆಂಗೆ ಅಂದ್ರೆ ನೋಡ್ರಿ, ಪಾಕಿಸ್ತಾನದಲ್ಲಿರೋರು ಮತ್ತೆಲ್ಲ ವಾಪಸ್ಸು ಭಾರತಕ್ಕೆ ಹಿಂದೂಗಳು ವಾಪಸ್ ಕೊಡ್ಬೇಕು. ಇಲ್ಲಿರೋ ಮುಸ್ಲಿಮ್ಸ್ ಎಲ್ಲ ಎಲ್ಲಿಗೆ ಹೋಗ್ಬೇಕು? ಪಾಕಿಸ್ತಾನ. ಎಲ್ಲ ಗಲಿಬಿಲಿ ಆಗ್ಬಿಡ್ತು, ಗಲಿಬಿಲಿ ಆಗ್ಬಿಡ್ತು ಜನಕ್ಕೆ. ಎಲ್ಲ ಸಡನ್ ಆಗಿ ರಾಷ್ಟ್ರ ಇಬ್ಬಾಗ ಆಗ್ಬಿಟ್ಟು ಜನರಿಗೆ ಗೊಂದಲ ಉಂಟಾಗ್ಬಿಡ್ತು. ಹೇಗೆ, ಎಲ್ಲಿರ್ಬೇಕು, ನಾವೆಲ್ಲಿ ವಾಸ ಮಾಡಬೇಕು, ಎಲ್ಲಿ ಜೀವನವನ್ನ ರೂಪಿಸ್ಕೊಳ್ಬೇಕು, ಕಟ್ಕೊಳ್ಬೇಕು ಅಂತ ಚಿಂತನೆ ಮೂಡಿ ಆವಾಗ ನಿರಾಶ್ರಿತರ ಸಮಸ್ಯೆ ಭಾರತಕ್ಕೆ ಉಂಟಾಯಿತು ಅಂತ ಹೇಳ್ತಾರೆ. ಇನ್ನೊಂದು ಸಮಸ್ಯೆ ಏನು? ಇದು ಯಾಕೆ ಬಂತು ಅಂದ್ರೆ ಜನಸಂಖ್ಯೆ ಏನಾಗಿದೆ? ಆಹಾರ ಸಡನ್ ಆಗಿ ಏನಾಯ್ತು? ಒದಗಿಸಲಿಕ್ಕೆ ಎಲ್ಲರಿಗೂ ಕಷ್ಟನೇ ಆಯ್ತು. ಇನ್ನು ಆರ್ಥಿಕವಾಗಿ ಸಂಕಷ್ಟ ಎದುರಾಗ್ಲೇಬೇಕಾಗತ್ತೆ. ಯಾಕೆ ಅಂದ್ರೆ ರಾಷ್ಟ್ರ ಸಡನ್ ಆಗಿ ತನ್ನ ಅಖಂಡತೆಯನ್ನ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಆರ್ಥಿಕವಾಗಿ ಏನಾಯ್ತು? ಸಮಸ್ಯೆ ಆಯ್ತು. ಇವೆಲ್ಲವುಗಳ ಜೊತೆಗೆ ನಿಯಮಗಳ ಸಮಸ್ಯೆ ಉಂಟಾಯ್ತಮ್ಮ. ಒಂದ್ ನಿಯಮ ಬೇಕಿತ್ತು. ಆ ನಿಯಮಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಇವರು ಮುಂದಾಗ್ತಾರೆ. ಅದೇ ಏನಾಗೋಗುತ್ತೆ? ಸಂವಿಧಾನ ಸಭೆ. ಅದಕ್ಕೆ ಹಲವಾರು ನಿಯಮಗಳನ್ನ ಒಳಗೊಂಡಂತೆ ಸಂವಿಧಾನ ರಚಿಸಿಕೊಳ್ತಾರೆ. ಅದು ಮೊದಲಿಗೆ
ಬರ್ಕೊಳ್ಳಿ 46 ಸಂವಿಧಾನದ ರಚನಾ ಸಭೆ ಮೊದಲು ಆರಂಭಗೊಂಡಿದ್ದು ಎಷ್ಟರಲ್ಲಿ? 1946ರಲ್ಲಿ. ಅಲ್ಲಿ ಮೋತಿಲಾಲ್ ನೆಹರು ಯಾರು? ಮೋತಿಲಾಲ್ ನೆಹರು ಯಾರು ತಂದೆಯವರು? ಮೋತಿಲಾಲ್ ನೆಹರು ಯಾರು ತಂದೆಯಪ್ಪ? ಕರೆಕ್ಟ್ ಕಣೆಯರು. ಯಾರು ತಂದೆ ಇವರು? ನೆಹರು ಅವರ ತಂದೆ. ಇವರು ಒಂದು ಕ್ಯಾಬಿನೆಟ್ ಅಧಿವೇಶನ ನಡೀತದೆ, ಅದರಲ್ಲಿ ಇವರೆಲ್ಲ ಒಪ್ಪಿಗೆ ಕೊಡ್ತಾರೆ. ಏನಂತ? ಸಂವಿಧಾನದ ಒಂದು ರಚನಾ ಸಭೆಯನ್ನ ಮಾಡೋಣ, ಸಂವಿಧಾನ ಏನಾಗ್ಬೇಕು, ರಚನೆ ಆಗ್ಬೇಕು ಅಂತ ಮಾಡ್ತಾರೆ. ಅದರ ಅಡಿಯಲ್ಲಿ ಮೊದಲ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ? ಅಲ್ಲ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂತ ಯಾರು ಕರೀತಾರಪ್ಪ? ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್. ಬಹದ್ದೂರ್. ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾರೆ. ಅವರ ಜೊತೆಗೆ ಯಾರ್ಯಾರು ಇರ್ತಾರೆ ಅದರಲ್ಲಿ? ಕೃಷ್ಣಮಾಚಾರಿ. Incoming voice call from Sabatha Shivamurthy on SIM Geo Sabatha. ಕೃಷ್ಣಮಾಚಾರಿ, ಮುನ್ಷಿ Incoming voice call from Sabatha Shivamurthy on ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸರೋಜಿನಿ ನಾಯ್ಡು, ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಸಿದ್ದಲಿಂಗಯ್ಯ, ಮುಂತಾದವರು ರಚನಾ ಸಭೆಯಲ್ಲಿ ಇದ್ರು. ಅದರಲ್ಲಿ ಒಟ್ಟು 22 ಸಮಿತಿಗಳಿದ್ವಂತೆ. ಏನವು? 2 ಸಮಿತಿಗಳು. ಅದರಲ್ಲಿ ಮತ್ತೆ ಉಪ ಸಮಿತಿಗಳಿದ್ವು. ಇಪ್ಪತ್ತೆರಡು ಸಮಿತಿಗಳ ಜೊತೆಗೆ ಉಪ ಸಮಿತಿಗಳಿದ್ವು ಸಂವಿಧಾನ ರಚನಾ ಸಭೆಯಲ್ಲಿ. ಅದರಲ್ಲಿ ಒಂದು ಅಂದ್ರೆ ಕರಡು ಸಮಿತಿ. ಇದರಲ್ಲಿ ಕರಡು ಸಮಿತಿಯಲ್ಲಿ 5 ವಿಭಾಗಗಳು ಬರ್ತಾವ. ಮತ್ತೆ ಈ ಕರಡು ಸಮಿತಿಗೆ ಅಧ್ಯಕ್ಷರು ಯಾರಾಗಿದ್ರು? ಈಗ ಹೇಳ್ತೀನಿ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರು. ನೆನ್ಪಿಡಿ,
ಸಮಿತಿಯ ಅಧ್ಯಕ್ಷರೇ ಬೇರೆ ನೆನ್ಪಿಡಿ. ಈ 5 ಸಮಿತಿಗಳಲ್ಲಿ ಅಮ್ಮ ಇರುವಂತವರು 4 ಸಮಿತಿಗಳಲ್ಲಿರುವವರು, 5 ಸಮಿತಿಯಲ್ಲಿ 4 ಸಮಿತಿಗಳಲ್ಲಿರೋರಿಗೆ ಮುಖ್ಯಸ್ಥರುಗಳಿಗೆ ಏನೇನೋ ಕಾರಣಗಳಿಂದ ಕೆಲಸವನ್ನ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗದಂತೆ. ಆಗ 5 ಸಮಿತಿಗಳನ್ನ ನೋಡಿಕೊಂಡು ಒಂದು ಕರಡು ಸಮಿತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೆಲಸವನ್ನ ಮಾಡ್ತಾರೆ ಇವರು. ಹಾಗಾಗಿ ಸಂವಿಧಾನದ ರಚನೆಯಲ್ಲಿ ಬಹುತೇಕ ಪಾಲು ಯಾರ್ದಿತ್ತು ಅಂತ ಹೇಳ್ತಾರೆ? ಅದಕ್ಕೆ ಅವರನ್ನ ಏನಂತ ಕರೀತಾರೆ? ಸಂವಿಧಾನದ ಶಿಲ್ಪಿ. ಏನಂತಾರ ಅವ್ರನ್ನ? ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಸಂವಿಧಾನ ಅಂದ ತಕ್ಷಣ ಯಾರ್ ನೆನಪು ಆಗೋದಿಲ್ಲ ಕಡೆ ಎಲ್ಲರಿಗೂ ಏನ್ ನೆನಪಾಗ್ತದೆ? ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರೇ ನೆನಪಾಗ್ತದೆ. ಯಾಕೆ ಅಂದ್ರೆ ಆ ಸಂವಿಧಾನದ ರಚನೆಯಲ್ಲಿ ಹಗಲು ಮತ್ತೆ ರಾತ್ರಿ 2 ಸಮಯವನ್ನು ಒಂದು ಮಾಡಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಅಮ್ಮ ಇದು ರಾತ್ರಿ ಆಯ್ತು, ನಾನು ರೆಸ್ಟ್ ಮಾಡ್ಬೇಕು ಅನ್ನುವಂತ ಯಾವ ಓಜಿಗೂ ಅವ್ರಿಗೆ ಹೋಗ್ತಿರ್ಲಿಲ್ಲ. ಅವ್ರ ಚಿಂತನೆ ಒಂದೇ, ಸಂವಿಧಾನವನ್ನು ನಾನು ಪೂರ್ಣ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಅವರು ಅದನ್ನ ರಚಿಸ್ತಾರೆ. ಇನ್ನು ಸಂವಿಧಾನ ಅನುಮೋದನೆಗೊಂಡಿದ್ಯಾವ? ರಚನೆ ಆರಂಭ ಆಗಿದ್ದು 46ರಲ್ಲಿ. ಅನುಮೋದನೆಗೊಂಡಿದ್ಯಾವಾಗ? ಜಾರಿಗೆ ಬಂದಿದ್ಯಾವಾಗ? 1950 ಜಾರಿಗೆ ಬಂತು. ಕರೆಕ್ಟ್. 1950. ಹೇಳಿ ತಿಂಗಳು ಹೇಳ. ಜನವರಿ 26. ಜನವರಿ 26. ಅದರ ಅನುಮೋದನೆಗೊಂಡಿದ್ದು 1940. ನವೆಂಬರ್ 26. ನವೆಂಬರ್ 26 ಅನುಮೋದನೆಗೊಳ್ಳುತ್ತದೆ. ಇದು ಜಾರಿಗೆ ಬರುತ್ತೆ. ನೆನ್ಪಿಡಿ, 2 ಇಸ್ವಿನೂ ಬಹಳ ಕನ್ಫ್ಯೂಸ್ ಮಾಡ್ತಾರೆ ಮಕ್ಕಳು. ಅನುಮೋದನೆಗೊಂಡಿದ್ದಕ್ಕೂ ಜಾರಿಗೆ ಬಂದಿದ್ದು. ಅನುಮೋದನೆ ಅಂದ್ರೆ ಒಪ್ಪಿಗೆಯನ್ನ ಪಡ್ಕೊಳ್ಳೋದು ಅಮ್ಮ. 49ರಲ್ಲೇ ನವೆಂಬರ್ 26ಕ್ಕೆ ಪಡ್ಕೊಂಡ್ಬಿಡುತ್ತೆ. ಆದ್ರೆ ಜಾರಿಗೆ ಬರೋದು ಯಾವಾಗ? 26 ಜಾರಿಗೆ ಬರುತ್ತೆ. ಅದಕ್ಕೆ ಆ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಯಾವ ದಿನ ಅಂತ? ಗಣರಾಜ್ಯೋತ್ಸವ. ಏನಂತ ಮಾಡ್ತೀವಿ? ಗಣರಾಜ್ಯೋತ್ಸವ. ಸಂವಿಧಾನ ದಿವಸ ಅಂತ. ಸಂವಿಧಾನವನ್ನ ಜಾರಿಗೆ ಬಂದ ದಿವಸ. ಅವತ್ತೇ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇನ್ನು ಇದರ ಅಡಿಯಲ್ಲಿ ಸಂವಿಧಾನ ಈಗ ಜಾರಿಗೆ ಬಂದೈತಿ. ಅದರ ಮೊದಲ ಪುಟದಲ್ಲಿ ಏನಿದೆ? ಈಗ ಪ್ರತಿಜ್ಞೆ ಮಾಡಿದ್ರೆ ಸಂವಿಧಾನದ ಪೀಠಿಕೆ. ಬರೀ ಪೀಠಿಕೆ ಅಲ್ಲ, ಪೂರ್ವ ಪೀಠಿಕೆ. ಏನಂತಾರದ್ನ? ಪೂರ್ವ ಪೀಠಿಕೆ. ನೀವು ಓದಿದ್ರಲ್ಲಪ್ಪ ಅದನ್ನ. ಸಂವಿಧಾನದ ಪೂರ್ವ ಪೀಠಿಕೆ. ಅದನ್ನೇ ಸಂವಿಧಾನದ ಕೈಗನ್ನಡಿ ಅಂತ ಕರೀತಾರೆ. ಏನಂತಾರೆ ಅದನ್ನ? ಸಂವಿಧಾನದ ಕೈಗನ್ನಡಿ. ಇದು ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿವೇಶನದಲ್ಲಿ 46ರಲ್ಲಿ ಅದು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಗಮನಿಸ್ತಾರೆ. ಅನುಮೋದನೆ ದೊರೆತಿದ್ದು 1947ರಲ್ಲಿ. 47ರಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಗೆ ಅನುಮೋದನೆ ಸಿಕ್ಕಿದೆ. ಅದರ ಅಡಿಯಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ನಾವು
ಧ್ಯೇಯೋದ್ದೇಶಗಳೇನಿದೆ, ಸ್ವತಂತ್ರ ಹೋರಾಟಗಾರರು ಯಾವ ರೀತಿ ತಮ್ಮ ತ್ಯಾಗದಿಂದ ನಮ್ಮ ಜೀವನವನ್ನು ಉಳಿಸಿದ್ದಾರೆ, ಹೇಗೆ ರಚನೆ ಆಗಿದೆ, ಯಾವ ತತ್ವಗಳಿದಾವೆ, ಎಲ್ಲ ಅಂಶಗಳು ಕೂಡ, ಉದ್ದೇಶಗಳು ಎಲ್ಲವೂ ಕೂಡ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿದೆ. ಈ ಭಾರತದ ಸಂವಿಧಾನವನ್ನ ಪ್ರಪಂಚದಲ್ಲಿಯೇ ಬೃಹತ್ ಸಂವಿಧಾನ ಅಂತ ಕರೀತಾರೆ. ಏನಂತಾರೆ ಅದನ್ನ? ಬೃಹತ್ ಸಂವಿಧಾನ. ಇದು ರಚನೆ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಂಡಿರುವಂತಹ ಉತ್ತಮ ಲಕ್ಷಣಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಮೂಲಭೂತ ಹಕ್ಕುಗಳನ್ನ ಯಾವ ರಾಷ್ಟ್ರದಿಂದ ಪಡ್ಕೊಂಡಿದ್ದೀವಿ ನಾವು? ಅವ್ರ ಸಂವಿಧಾನದಲ್ಲಿರೋದನ್ನ ನಾವು ತಗೊಂಡಿದ್ದೀವಿ, ಆಯ್ಕೆ ಮಾಡ್ಕೊಂಡಿದ್ದೀವಿ, ನಮಗೆ ಬೇಕು ಅಂತ. ನಾವು ಕೂಡ ಅದನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನನ್ನ? ಮೂಲಭೂತ ಹಕ್ಕುಗಳನ್ನು. ಯಾವ ರಾಷ್ಟ್ರದ್ದು? ಅಮೇರಿಕಾದಿಂದ ಬರ್ಕೊಳ್ಳಿ. ಅಮೇರಿಕಾದಿಂದ ಮೂಲಭೂತ ಹಕ್ಕುಗಳನ್ನು, ಐರ್ಲ್ಯಾಂಡ್ ಇಂದ ಈ ಕಡೆನ ನೋಡು ಒಂದೇ. ಐರ್ಲ್ಯಾಂಡ್ ಇಂದ ರಾಜ್ಯ ನಿರ್ದೇಶಕ ತತ್ವಗಳನ್ನ, ಐರ್ಲ್ಯಾಂಡ್ ಇಂದ ರಾಜ್ಯ ನಿರ್ದೇಶಕ ತತ್ವಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಬ್ರಿಟನ್ನಿಂದ ಸಂಸದೀಯ ಮಾದರಿಯ ಸರ್ಕಾರವನ್ನ ಅಳವಡಿಸ್ಕೊಂಡಿದ್ದೀವಿ. ಈಗ ಸಂವಿಧಾನದ ಈ ಪೂರ್ವ ಪೀಠಿಕೆಯು ಭಾರತದ ಪ್ರಜೆಗಳಾದ ನಾವು ಅನ್ನುವ ಶಬ್ದದಿಂದ ಆಯ್ಕೆ ಆಗಿದೆ ಅಲ್ಲೇನಪ್ಪ? ಈಗ ಈ ಪೂರ್ವ ಪೀಠಿಕೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನ ಹೇಳಪ್ಪ. ಒಬ್ರು ಯಾವ ಅಂಶಗಳಿದಾವೆ? ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮತ್ವ, ಸಮಾಜವಾದ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕತೆ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಐಕ್ಯತೆ ಮತ್ತು ಸಮಗ್ರತೆ. ಮೊದಲನೇ ಮುಖ್ಯಾಂಶ ಏನನ್ನು ಹೇಳುತ್ತೆ? ಏನು ಸೂಚಿಸುತ್ತೆ? ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದ ತತ್ವಗಳು ಸಂವಿಧಾನದ ಚಿಂತನೆಯನ್ನು ಬಿಂಬಿಸುತ್ತವೆ. ಭಾರತದ ಪ್ರಜೆಗಳಾದ ನಾವು ಎಂಬುದರೊಂದಿಗೆ ಆರಂಭವಾಗುವ ಪ್ರಸ್ತಾವನೆಯು ಮಹತ್ವಪೂರ್ಣವಾಗಿದೆ. ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳು ಸಂವಿಧಾನವನ್ನು ರಚಿಸಿದ್ದರೂ ಅದರ ರಚನಾ ಅಧಿಕಾರವನ್ನು ಭಾರತದ ಪ್ರಜೆಗಳಿಂದ ಪಡೆದಿರುವುದರೆಂಬುದನ್ನು ಇದು ಸೂಚಿಸುತ್ತದೆ. ಮೊದಲನೇದೇ ಹೇಳುತ್ತೆ, ಭಾರತದ ಪ್ರಜೆಗಳಾದ ನಾವು. ನೀವ್ ಹೇಳಿದ್ರಿ ಅವಾಗ ಸಂವಿಧಾನ ನಿಯಮಗಳನ್ನು ಯಾರು ರಚಿಸಿದಾರಪ್ಪ ಅಂದ್ರೆ ನೀವು ರಚನೆ ಸಭೆಯಲ್ಲಿ ಇರುವಂತವ್ರ ಬಗ್ಗೆ ಹೇಳ್ತೀರ, ಸದಸ್ಯರುಗಳ ಬಗ್ಗೆ. ಸರಿ ಅಮ್ಮ, ಸಂವಿಧಾನದ ರಚನೆಯನ್ನ ಅವರೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ದಾರೆ, ರಚಿಸಿದ್ದಾರೆ. ಆದರೆ ಅದರ ರಚನೆಯಲ್ಲಿ ಪ್ರಜೆಗಳು ಕೂಡ ಏನಾಗಿದ್ದೀವಿ? ಭಾಗಿಯಾಗಿದ್ದೀವಮ್ಮ. ಪ್ರಜೆಗಳಿಂದಲೇ ನಾವು ಒಪ್ಪಿಗೆಯನ್ನ ಪಡ್ಕೊಂಡು ಸಂವಿಧಾನವನ್ನ ರಚಿಸಿದೀವಿ ಅಂತ ಅವ್ರು ಹೇಳ್ತಾರಂತಮ್ಮ. ಸಂವಿಧಾನದ ಸಭೆ ರಚನೆ ಮಾಡಿರೋರು, ಸಂವಿಧಾನವನ್ನ ರಚನೆ ಮಾಡಿರೋರು, ಆ ಸಭೆಯ ಸದಸ್ಯರು ಹೇಳ್ತಾರೆ ಪ್ರಜೆಗಳಿಂದಲೇ ನಾವು ಅದನ್ನ ಒಪ್ಪಿಗೆಯನ್ನು ಪಡ್ಕೊಂಡು ಏನ್ ಮಾಡಿದೀವಿ. ಎರಡನೇದು ಹೇಳ್ಬೋದು, ಸಾರ್ವಭೌಮತ್ವವೇ ಸ್ವಾತಂತ್ರ್ಯ ರಾಷ್ಟ್ರದ ಜೀವಾಳ. ಸಾರ್ವಭೌಮ
ಅಂತರ್ಗತವಾಗಿಯಾಗಲಿ ಬಾಹ್ಯವಾಗಿಯಾಗಲಿ ಮತ್ತೊಂದು ರಾಷ್ಟ್ರದ ನಿಯಂತ್ರಣದಲ್ಲಿರದೆ ಸಂಪೂರ್ಣವಾಗಿ ಸ್ವತಂತ್ರವಾಗಿರುವುದನ್ನ ಏನಂತಾರಪ್ಪ? ಸಾರ್ವಭೌಮತೆ. ಸಾರ್ವಭೌಮ ಅಂದ್ರೆ ಅತ್ಯುನ್ನತವಾದ ಅಧಿಕಾರವನ್ನ, ಸ್ವತಂತ್ರತೆಯನ್ನ ಹೊಂದಿರೋದು ಅಂತ. ಇನ್ನು ಉಳಿದ ಮುಖ್ಯಾಂಶಗಳನ್ನ ನಾಳೆ ಮಾಡ್ತೇನೆ. ಈಗ ಪ್ರಶ್ನೆಗಳನ್ನು ಬರ್ಕೊಳ್ಳಿ, ಅದಕ್ಕೆ ಸಂಬಂಧಿಸಿರೋ ಹಾಗೆ. ಸಂವಿಧಾನದ ಪೂರ್ವ ಪೀಠಿಕೆಯನ್ನ ನೀವು ಬರೀಬೇಕಮ್ಮ. ಅದನ್ನು ಹೇಳ್ಕೊಂಡು ಬಾಯಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಬರೀರಿ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿರುವ ಮುಖ್ಯಾಂಶಗಳಾವುವು?